ಕರಿಕಡ ಸಿನಿಮಾದ ಮತ್ತೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಸಿನಿಮಾದಲ್ಲಿ 8 ಹಾಡುಗಳು. ಸೊ ಹಾಡುಗಳ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಸೊ ಹಾಯ್, ಫಸ್ಟ್ ವೆಲ್ಕಮ್ ಟು ದ ಶೋ. ಅಂಡ್ ಸಿನಿಮಾ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ನಿಮ್ಮ ಒಂದು ಜವಾಬ್ದಾರಿ ಎಷ್ಟಿದೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಜೊತೆಗೆ ಸಿಂಗರ್ ಕೂಡ? ಎಸ್, ಹೌದು. ಮೊದಲನೇದಾಗಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಕರಿಕಾಡ ನನ್ನ ಸಿನಿಮಾ ಜರ್ನಿನಲ್ಲಿ ಒಂದು ಸ್ಪೆಷಲ್ ಸಿನಿಮಾ. ಇದು ನನ್ನ ಸಾಂಗ್ ಕಂಪೋಸಿಷನ್ ನಂದು. ಇದರಲ್ಲಿ 3 ಸಾಂಗ್ ಇದೆ, ಮತ್ತು ರೀ ರೆಕಾರ್ಡಿಂಗ್ ನಾನೇ ಮಾಡಿರೋದು, ಬ್ಯಾಕ್ಗ್ರೌಂಡ್ ಸ್ಕೋರು. ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಏನಿಲ್ಲ, ನನ್ನ ಜವಾಬ್ದಾರಿ, ಕೆಲಸದ ಜವಾಬ್ದಾರಿ ಮುಗಿದಿದೆ. ನನ್ನ ಸಿನಿಮಾ ಜವಾಬ್ದಾರಿ ಇನ್ನೂ ಇದೆ, ರಿಲೀಸ್ ಆಗೋ ದಿನದವರೆಗೂ ಇರುತ್ತೆ. ಅದ್ರ ಮುಂದಿನ ದಿನಗಳಲ್ಲೂ ಕೂಡ ಇರುತ್ತೆ. ಏನಿಲ್ಲ, ನಮ್ಮ ಆಡಿಯನ್ಸ್ಗಳ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿದ್ರೆ ಸಾಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು 1-2 ಸಾಂಗ್ನ ಹಾಡಿರೋರಲ್ಲ, ಬರೆದಿರೋರಲ್ಲ. ಎಷ್ಟೋ ಜನ ಸಿನಿಮಾಗಳನ್ನ ಮಾಡ್ತಾರೆ, ಬಟ್ ಅದರಲ್ಲಿ ಹಿಂದೆ ಇರುವಂತಹ ಮ್ಯೂಸಿಕ್ನ ಆ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಬಿಕಾಸ್ ಮ್ಯೂಸಿಕ್ ಅಂತ ಅಂದ್ರೆ ಹೇಗೆ ಅಂದ್ರೆ, ಒಂದು ಸಿನಿಮಾ ಗೆಲ್ಲಬೇಕು ಅಂತ ಅಂದ್ರೆ ಮ್ಯೂಸಿಕ್ ಒಂದು 90% ರೀಚ್ ಆಗಿದೆ ಅಂತ ಹೇಳಿದ್ರೆ ಅರ್ಧ ಸಿನಿಮಾ ಗೆದ್ದಂಗೆ ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ಸೊ ನಿಮ್ಮ ಹಿನ್ನೆಲೆ ಬಗ್ಗೆ 1-2 ಮಾತು ಹೇಳೋದಾದ್ರೆ? ಇದರಲ್ಲಿ ಅತಿಶಯ್ ಜೈನ್ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರು 4 ಸಾಂಗ್ ಮಾಡಿದ್ದಾರೆ. ನಾನು 3 ಸಾಂಗ್ ಮಾಡಿರೋದ್ರಿಂದ ಏನಂದರೆ, ನಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಂತೂ ಸಂಪೂರ್ಣ ಇದೆ. ಬ್ಯಾಕ್ಗ್ರೌಂಡ್ ಸ್ಕೋರಲ್ ಆಗಿರ್ಬೋದು ನಮ್ಮ ಕರಿಕಾಡ ಸಿನಿಮಾದಲ್ಲಿ, ಮತ್ತು ಸಿನಿಮಾ ಬಂದಿರುವಂತಹ ರೀತಿ, ನಾನಂತೂ 100% ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರತಿಯೊಬ್ಬ ಆಡಿಯನ್ಸ್ಗೂ ಫ್ಯಾಮಿಲಿ ಸಮೇತ, ಮಕ್ಕಳು ಸಮೇತ, ಏನೂ ಸ್ವಲ್ಪನೂ ಇರಿಸು ಮುರುಸು ಇಲ್ಲದೆ ಅದ್ಭುತವಾಗಿ ನೆಮ್ಮದಿಯಾಗಿ ನೋಡೋವಂಥ ಒಂದು ಸಿನಿಮಾ. ಅವರು ಕೊಡೋವಂಥ ಪಾಪ್ಕಾರ್ನ್ಗೂ ಮೋಸ ಆಗಲ್ಲ, ಸಿನಿಮಾ ಟಿಕೆಟ್ಗೂ ಮೋಸ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾದಲ್ಲಿ ಯೂಶಲಿ ಒಂದು 3 to 4 ಸಾಂಗ್ಸ್ ಇರುತ್ತೆ. ನಿಮ್ಮ ಸಿನಿಮಾದಲ್ಲಿ ನಿಯರ್ಲಿ 7 ಸಾಂಗ್ಸ್ ಇದೆ. ಸೊ ಎಷ್ಟು ಸವಾಲಾಗಿತ್ತು? ಬಿಕಾಸ್ ಆ ಸಾಂಗ್ಸ್ನ ಸಿನಿಮಾ ಏನು ಈಸಿಯಾಗಿ ಮಾಡಿ ಮುಗಿಸ್ಬೋದು, ಬಟ್ ಸಾಂಗ್ ಶೂಟ್ಗೆ ಅಂತಾನೆ ನೀವು ಸಪ್ರೇಟಾಗಿ ಟೈಮ್ ಎತ್ತಿಡಬೇಕು. ಆ ಲಿರಿಕ್ಸ್ ಕೆಲಸ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೆಲಸ ಆಗಿರ್ಬೋದು, ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕರಿಕಾಡ ಸಿನಿಮಾ ಬಗ್ಗೆ ಅಂತಂದರೆ, ಇವಾಗ ಕೆಲವು ಸಿನಿಮಾಗಳಲ್ಲಿ ಯಾವುದೇ ಲ್ಯಾಂಗ್ವೇಜ್ ಆಗಿರಬಹುದು, ಕೆಲವು ನಮಗೇನೆ ನೋಡಬೇಕಾದ್ರೆ ತುರುಕ್ದಂಗೆ ಆಗಿರುತ್ತೆ ಸಿನಿಮಾದಲ್ಲಿ ಸಾಂಗ್ಸ್ಗಳು. ಈ ಸಿನಿಮಾದಲ್ಲಿ ಸಿಚುಯೇಷನ್ ಓರಿಯೆಂಟೆಡ್ ಸಾಂಗ್ಸೇ ಜಾಸ್ತಿ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಪ್ರೀ ಕ್ಲೈಮ್ಯಾಕ್ಸು ಕ್ಲೈಮ್ಯಾಕ್ಸ್ಗೆ ನಾವು ಜನಗಳಿಗೆ ಯಾವತ್ತೂ ಬೋರ್ ಹೊಡಿಸಿದ್ರೆ ಅವರು ಎದ್ದೊಟ್ಟೋಗ್ತಾರೆ. ಅದನ್ನು ಹಾಡಿನ ಮೂಲಕದಲ್ಲಿ, ಹಾಡಿನ ರೂಪದಲ್ಲಿ ಒಂದು ವಿಷುವಲ್ನ ಅವ್ರಿಗೆ ಒಂದು ಸಿಂಕ್ ಮಾಡಿ ಫೀಲ್ ಮಾಡಿಸೋದಿದೆಯಲ್ಲ, ಅದು ಟಫೆಸ್ಟ್ ಜಾಬ್ ಅಂತ ಅನ್ನಿಸ್ತು ನನಗೆ ಮೊದಲನೇ ಬಾರಿಗೆ. ಯಾಕೆಂದರೆ ಇದು ಮೊದಲನೇ ಪ್ರಯತ್ನ ಇದು. ಇದು ನನ್ನ ಒಂದು ಏನಂದರೆ, ಒಂದು ಐಟಮ್ ಸಾಂಗ್. ಇವಾಗ ರತನಿ ರತನಿ ರಿಲೀಸ್ ಆಗಿಲ್ಲ, ವೈರಲ್ ಆಗಿರೋ ಸಾಂಗ್ ನೀವೆಲ್ಲ ಕೇಳಿರೋದ್ರಿಂದ ಅದು ಒಂದು ಜವಾಬ್ದಾರಿ ನನಗಿತ್ತು. ಯಾಕೆಂದರೆ ನಮ್ಮ ಡೈರೆಕ್ಟ್ರು ಗಿಲ್ಲಿ ವೆಂಕಟೇಶ್ ಅವರು ಹೇಳಿದ್ದು ಏನು ಅಂತಂದರೆ, ಸರ್ ಇದು ಕೇಳಿದ ತಕ್ಷಣ ಎಲ್ರಿಗೂ ಹಿಟ್ ಅನಿಸ್ಬೇಕು, ಅಂದರೆ ಅದು ಅಡಿಕ್ಷನ್ ನಂದು ಬೇಕಾಗುತ್ತೆ, ಆ ಗ್ರೂವ್ ಬೇಕು ಅದು ಅಂತ ಅನ್ನೋ ರೀತಿ ಇರುತ್ತೆ. ಅದನ್ನು ನಾನು ಗೆದ್ದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಇನ್ನೊಂದು ನನ್ನ 2 ಸಾಂಗ್ ಬಂದು ಸಿಚುಯೇಷನ್ ಓರಿಯೆಂಟೆಡ್ ಸಾಂಗು. ಅದು ತುಂಬ ಮುಖ್ಯವಾಗಿ ಬೇಕಾಗಿದ್ದಂಥ ಹಾಡೇ ಆಗಿತ್ತದು. ನಮ್ಮ ಡೈರೆಕ್ಟ್ರೇನೆ ಬರೆದಿರುವಂಥ ಹಾಡದು ಎರಡೂ. ಇದು ರತನಿ ರತನಿ ಬಂದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದ ಹಾಡು. 3 ಸಾಂಗ್ ಅದ್ಭುತವಾಗಿ ಬಂದಿದೆ. ಇನ್ನು ಅತಿಶಯ್ ಅವರು 4 ಸಾಂಗ್ ಅದು ಏನಿದೆ ಅದು ಬಹಳನೇ ತುಂಬ ಚೆನ್ನಾಗಿ ಬಂದಿದೆ. ಅದು ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ಗೂ ಭಾಳ ಸಪೋರ್ಟಿವ್ ಆಗಿ ಎಲ್ಲ ಒಂದು ಹೊಂದ್ಗೂಡಿದೆ. ಸರಿನಾ, ನೀವು ಸಾಂಗ್ನ ಬರೆದು ಹಾಡಿರ್ತೀರಾ. ಕೆಲವೊಂದು ಸನ್ನಿವೇಶಗಳು ಹೇಗಿರುತ್ತೆ ಅಂತಂದ್ರೆ, ಎಷ್ಟೇ ಟೇಕ್ಸ್ ತೊಗೊಂಡ್ರು ಕೂಡ ನಿಮಗೆ ಸ್ಯಾಟಿಸ್ಫೈ ಆಗಿರೋದಿಲ್ಲ. ಇಲ್ಲ, ಇದು ಹಿಂಗೆ ಬರಬೇಕು ಅಂತ ನಿಮ್ಮ ಮೈಂಡಲ್ಲೂ ಕೂಡ ಫಿಕ್ಸ್ ಆಗಿರುತ್ತೆ. ಸೊ ಆ ರೀತಿ ನಡೆದಿದಂತಹ ಇನ್ಸಿಡೆಂಟ್ಗಳು, ಇದನ್ನು ಮರೆಯೋಕ್ಕಾಗಲ್ಲ, ಇದನ್ನು ತುಂಬ ಟೇಕ್ಸ್ ತೊಗೊಂಡ್ವಿ, ಅಥವಾ ಫನ್ನಿ ಇನ್ಸಿಡೆಂಟ್ಸ್ ಏನಾದರೂ ಆಗಿತ್ತಾ, ಅದನ್ನೆಲ್ಲ ಮೆಲ್ಕ್ ಹಾಕೋದಾದ್ರೆ ಸೆಟ್ಟಲ್ಲಿ? ಇದು ಇನ್ನೊಂದೇನೆಂದರೆ, ಕರಿಕಾಡ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತ್ರ ಅಲ್ಲದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಇಷ್ಟು ಲ್ಯಾಂಗ್ವೇಜಲ್ಲೂ ಬರ್ತಿರುವಂತಹ ಕಾರಣ, ನಾವು ಒಳ್ಳೊಳ್ಳೆ ಅದ್ಭುತವಾಗಿರುವಂತಹ ಸಿಂಗರ್ಸ್ಗಳ ಕೈಲೇ, ಆಯಾಯ ಲ್ಯಾಂಗ್ವೇಜ್ನ ಸಿಂಗರ್ಸ್ಗಳ ಕೈಲಿ, ಆಯಾಯ ಲ್ಯಾಂಗ್ವೇಜ್ನ ಲಿರಿಕ್ ರೈಟರ್ಗಳ ಕೈಲಿ ಬರ್ಸಿ ಹಾಡಿಸಿದ್ದೀವಿ. ಅದು ಬರೆಯೋವಾಗ ಏನಂತಂದರೆ, ನಮ್ಮ ವಿಷುವಲ್ಗೂ ಸಿಂಕ್ ಆಗಬೇಕು, ಲಿಪ್ ಸಿಂಕ್ಗೂ ಅದು ಸಿಂಕ್ ಆಗಬೇಕು. ಕೆಲವು ಸಾಂಗ್, ಎಲ್ಲ ಸಾಂಗ್ ಲಿಪ್ ಸಿಂಕ್ ಇಲ್ಲ, ಕೆಲವಲ್ಲಿ ಲಿಪ್ ಸಿಂಕ್ ಇದ್ದಿದ್ದರಿಂದ ಅದರ ಸಮಾನವಾಗೇ ಬರಿಬೇಕಾಗಿತ್ತು. ಅವ್ರಿಗೆ ಅದು ಟಫೆಸ್ಟ್ ಚಾಲೆಂಜ್ ಆಗಿತ್ತು. ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಎ ಸಿಂಗರ್ ಆಗಿ, ಯಾಕೆಂದರೆ ನಾನು ಕಂಪೋಸ್ ಮಾಡಿದಂಥ ಟ್ಯೂನು ನನಗೆ ಇಮಿಡಿಯೇಟಾಗಿ ಹಾಡ್ಬಿಡ್ಬೋದು, ಆದರೆ ನನಗೇನು ತೊಂದರೆ ಆಗ್ತಿರಲಿಲ್ಲ. ಎಸ್ಪೆಷಲಿ ನನಗೆ ಕಷ್ಟ ಆಗಿದ್ದು ನನಗೆ ಮಲಯಾಳಂ. ಅದು ನಮ್ಮ ಫ್ಲೂಯೆನ್ಸಿಗೆ ಬರಲ್ಲ. ಅದೊಂದು ಬಿಟ್ಟು ಇನ್ನೆಲ್ಲ ನನಗೆ ಈಸಿ ಅನಿಸ್ತಿತ್ತು. ನಾನು ಮಲಯಾಳಂ ಹಾಡಕ್ಕೆ ಹೋಗಲಿಲ್ಲ. ಇನ್ನೊಬ್ಬರು ಸಿಂಗರು ಜಿಯಾ ಉಲ್ ಹಕ್ ಅಂತ, ಮತ್ತು ಇನ್ನಿಬ್ಬರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಸೊ ಓವರಾಲ್ ನನಗೊಂದು ಫನ್ ಅನ್ನೋದಕ್ಕಿಂತ ಒಂದು ಬೆಸ್ಟ್ ಮೊಮೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಎಲ್ಲ ಬಹಳ ಎಂಜಾಯ್ ಮಾಡಿಕೊಂಡು ಇವಾಗ ಆ್ಯಂಡ್ ಉಮಾದೇವಿ ಅಂತ ಒಬ್ಬರು ತಮಿಳ್ ಲಿರಿಕ್ ರೈಟ್ರು, ಅವರು 2 ಸಾಂಗ್ ಬರೆದಿದ್ದಾರೆ ಬಹಳ ಅದ್ಭುತವಾಗಿ. ಅಂದರೆ ಇವಾಗ ಅವರು ರಜನಿ ಸರ್ಗೆಲ್ಲ ಬರೆದಿರೋವಂಥ ಲಿರಿಕ್ ರೈಟರ್ ಅವರು ಅವ್ರ ಜೊತೆ ಒಂದು ಸಂಪರ್ಕ ಇತ್ತಲ್ಲ, ಅಂದರೆ ಸಂಭಾಷಣೆ ಅವರಲ್ಲಿ ಅವ್ರ ಜೊತೆ ಮಾತಾಡೋ ರೀತಿ, ನಮ್ಗೆ ಕನೆಕ್ಟ್ ಆಗೋ ರೀತಿ ಹೆಂಗಿತ್ತು ಅಂತಂದರೆ, ನಮ್ಗೆ ಏನು ಬೇಕು ಅಂತ ನಾವು ಡೈರೆಕ್ಟರ್ ಆಗಿರಲಿ ನಾನಾಗಿರಲಿ ಹೇಳಿದ್ವು, ಇಮಿಡಿಯೇಟಾಗಿ ಅದನ್ನು ರೆಸ್ಪಾಂಡ್ ಮಾಡಿಕೊಟ್ರು ಅಂಥ ಲಿರಿಕ್ಸ್ನ. ಸೊ ಓವರಾಲ್ ಆಗಿ ಇದೊಂದು ಫನ್ಫಿಲ್ಡ್ ಎಮೋಷ್ನಲ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ನೀವು ಹೇಳಿದ್ರಿ 3 ಸಾಂಗ್ ನಿಮ್ಮ ಕಡೆಯಿಂದ ಇದೆ ಸಿನಿಮಾಗೆ ಅಂತ ಹೇಳ್ಬಿಟ್ಟು, ನಿಮಗೆ ಇಷ್ಟವಾದಂತಹ ಸಾಂಗ್ ಯಾವುದು ಮತ್ತು ಒಂದು 2 ಲೈನ್ ಲಿರಿಕ್ಸ್? ಖಂಡಿತ ನನಗಿಷ್ಟ ಆದಂಥ ಸಾಂಗು ಒಂದು ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಸಾಂಗ್, ಅದು ನಮ್ಮ ನಿರ್ದೇಶಕರೇನೆ ಬರೆದಿರುವಂತಹ ಹಾಡು. ಅದನ್ನು ಇನ್ನೊಂದೇನೆಂದರೆ ಎಕ್ಸ್ಪೆರಿಮೆಂಟಲ್ ಅದು ನಾವು ಪ್ರಯತ್ನ ಮಾಡಿದಂದರೆ, ಇವಾಗ ನಾನು ಆ್ಯಸ್ ಎ ನಾರ್ಮಲ್ ಅಂದರೆ ನಾರ್ಮಲ್ ಇನ್ ದ ಸೆನ್ಸ್ ಒಂದು ರೆಗ್ಯುಲರ್ ಜಾನರ್ ಪ್ಯಾಟ್ರನಲ್ಲಿ ವರ್ಸಟಲಿಟಿ ಇರುವಂಥ ಸಿಂಗರ್, ಬಟ್ ಅದನ್ನೇ ಇವಾಗ ಯಕ್ಷಗಾನ ಕಲಾವಿದರು ಹಾಡೋ ರೀತಿ ಹಾಡೋಣ, ಇದನ್ನ ಅಂತ ಒಂದು ಪ್ರಯತ್ನ ಪಟ್ವಿ. ಅದನ್ನು ಹಾಡೋಕ್ಕೆ ಇಷ್ಟಪಡ್ತೀನಿ. 2 ಲೈನು. ಮುತ್ತಿನ ತೇರಾ ಕನಸ ಕಂಡೆ ನಾಯಿ ದಿನ, ಕಪ್ಪಾದ ಮೇಘ ಮುಗಿಲೆ ಮುಚ್ಚಿತಾಯಿ ದಿನ, ಕಾಲಿ ಕತ್ತಲೆ ತಳ್ಳಿದ ಹಾಗೆ ಬೇಕೊಂದು ಅಪ್ಪುಗೆ ಅವ್ವನ ಹಾಗೆ, ಬಿಟ್ಟು ಬಿಡೋ ನಿಜವರಾಯ ಬಿಟ್ಟು ಹೋಗೋ ನಿಜವರಾಯ. ಈ ಹಾಡು ನಿಜವಾಗ್ಲೂ ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಫ್ಯಾಂಟಾಸ್ಟಿಕ್ ವಾಯ್ಸ್, ಸೂಪರ್. ಸಿನಿಮಾದಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು, ಕೇಳಬೇಕು ಅನಿಸ್ತಾ ಇದೆ. ತುಂಬ ಅದ್ಭುತವಾಗಿ ಬಂದಿದೆ. ನಾನು ಸುಮ್ಮನೆ ಇವಾಗ ನಾವು ರೆಗ್ಯುಲರ್ ಆಗಿ ಹೇಳ್ತಾನೆ ಇರ್ತೀವಿ, ನಮ್ಮಂದರೆ ನಮ್ಮ ಕೂಸು ನಮಗೆ ಮುದ್ದು ಅನ್ನೋದು ರೀತಿ, ಬಟ್ ನಾನು ಅದನ್ನು ಹೊರತುಪಡಿಸಿ 100% ಹೇಳ್ತೀನಿ, ಪ್ರತಿಯೊಬ್ಬನಿಗೂ ಸಿನಿಮಾ ಕೊನೆಯಲ್ಲಿ ಕಣ್ಣಂಚಲ್ಲಿ ನೀರು ಕಟ್ಕೊಂಡೇ ಅವ್ನು ಈಚೆ ಬರೋದು. ಅಷ್ಟು ಅದ್ಭುತವಾಗಿದೆ ಈ ಹಾಡು. ನಿಮಗೆ ಅದು ಫೀಲ್ ತರಿಸುತ್ತೆ ನಿಜವಾಗ್ಲೂ. ಎಸ್, ಇನ್ನೆಲ್ಲ ಆಡಿಯನ್ಸ್ಗೆ ಬಿಟ್ಟಿರೋದು, ಅವರ ಆಶೀರ್ವಾದ, ಸಪೋರ್ಟ್ ಬೇಕಷ್ಟೇ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಆಡಿಯನ್ಸ್ಗೆ? ಫೆಬ್ರವರಿ 6 ಕರಿಕಾಡ ರಿಲೀಸ್ ಆಗ್ತಾ ಇದೆ. ಅವರ ಆಶೀರ್ವಾದ ಒಂದು ಸಿಕ್ಬಿಟ್ಟು ಸಪೋರ್ಟ್ ಕೊಟ್ಟರೆ ಸಾಕು. ಸಿನಿಮಾ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಕರಿಕಾಡ ಸಿನಿಮಾಗೆ ನಿಮ್ಮ ಹರಕೆ ಹಾರೈಕೆ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ನಿಮ್ಮ ಕೂಸು ನಿಮಗಷ್ಟೇ ಪ್ರೀತಿ ಅಲ್ಲ, ಆಡಿಯನ್ಸ್ಗೂ ಕೂಡ ಪ್ರೀತಿ ಆಗಲಿ ಅಂತ ಆಶಿಸ್ತಾ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್ ಸಿನಿಮಾಗೆ. ಸೊ ಇದಿಷ್ಟು ಕರಿಕಾಡ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.